ಅಲ್ಲ, ನೀವೆಲ್ಲರೂ ಸೇರ್ಕೊಂಡು ಇಂಥ ದೊಡ್ಡ ನಾಟಕ ಮಾಡಿದಿರಲ್ಲ, ಇದು ನಿಮಗೆ ಸರಿ ಅನಿಸ್ತದ? ಏನೋ ಅವ್ವ, ನಾವಿದನ್ನ ಯಾವುದೇ ಕೆಟ್ಟ ಉದ್ದೇಶದಿಂದ ಮಾಡಲಿಲ್ಲ ಅವ್ವ. ಉದ್ದೇಶ ಒಳ್ಳೇದಿತ್ತು ಅಂತ ದೇಶನೇ ಕೊಳ್ಳೆ ಹೊಡೆದು ಜನಗಳಿಗೆ ಅನ್ನ ಹಾಕ್ತೀನಿ ಅಂದರೆ ಕಾನೂನು ಒಪ್ತದ? ನಾವಿಂಗ್ ಮಾಡಿರ್ಲಿಲ್ಲ ಅಂದಿದ್ರೆ ಆ ತಾಂಡವನ ಮಟ್ಟಾಕ ಕಾಯ್ತಿರ್ಲಿಲ್ಲ ಕಣವ. ಅಷ್ಟೇ ಅಲ್ಲ, ಕಂಠಿಯವ್ರ ಕೋಪನ ಕಡಿಮೆ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ಅವ್ವ. ನೋಡ್ರವಿ, ಈ ಭೂಮಿ ಮೇಲೆ ಬದುಕಕ್ಕೆ ಒಂದು ರೀತಿ ನೀತಿ ಅಂತಿರ್ತದೆ. ನೀವೆಲ್ಲ ಸೇರ್ಕೊಂಡು ಎಂಥ ದೊಡ್ಡ ಸುಳ್ಳು ಹೇಳಿದಿರ. ಈ ಇಸೆ ಏನಾದ್ರು ಸಿರಿ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಸುಮ್ಕೆ ಬಿಡ್ತಾನೆ ಅನ್ಕೊಂಡಿದ್ದೀರಾ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕಣವ ಹಿಂಗೆ ಮಾಡಿದ್ದು. ಕಂಠಿಯವ್ರಿಗೂ ಇದನ್ನೇ ಹೇಳಿ ಸಂಭಾಳಿಸ್ತೀವಿ. ನೀವು ಹೇಳಿದ್ದನ್ನೆಲ್ಲ ನಮ್ಮ ಬಗ್ಗೆ ಸಿರಿ ಏನು ಸಣ್ಣ ಹುಡುಗನೇನವಿ? ಎಂಡ್ರೆ ಆತ್ಮ ಆಗಿ ಬಂದವಳೆ ಅಂತ ಅಮಾಯಕ್ ನಂಗೆ ನಂಬ್ಕೊಂಡು ಕೂತವನೆ. ನೀವೆಲ್ಲ ಹಿಂಗೆ ಸುಳ್ಳು ಹೇಳಿದ್ದು ಅವನಿಗೆ ಗೊತ್ತಾದ್ರೆ ನಾನಾದ್ರೂ ಮಾತು ಬಿಟ್ಟಿವ್ನಿ, ಅವನು ಸಂಬಂಧನೇ ಬಿಟ್ಬಿಡ್ತಾನೆ. ಕಾಪ್ದಗೆ ಅವನು ಮುಕ್ಕಣ್ಣೇಶ್ವರ ಇದ್ದಂಗೆ. ಮೂರ್ನರಿಂದ ಇಸ್ಯ ತಿಳ್ಕೊಂಡು ಅವನ ಮನಸ್ಸು ಮುರಿದೋಗಕ್ಕೆ ಮೊದಲು ನೀವೇ ಇಸ್ಯ ಹೇಳಿ ಕೆಪ್ನ ಒಪ್ಕೊಳ್ಳಿ. ಈಗ ತಾನೇ ಕಂಠಿಯವರು ಯಾರ ತಂಟೆಗೂ ಹೋಗಲ್ಲ ಅಂತ ಬದಲಾಗಿದ್ದಾರೆ. ಅವ್ರಿಗೊಂದು ವೇಳೆ ಸತ್ಯ ಗೊತ್ತಾದ್ರೆ ಅವ್ರು ಮತ್ತೆ ಮೊದಲಿನಾಗ ಆಗ್ಬಿಡ್ತಾರವ್ವ. ಹಂಗಂತ ಇನ್ನು 7 ದಿನ ಇದನ್ನೇ ಹೇಳಿ ಅವನ್ನ ನಂಬಿಸ್ತೀವಿ? ಸತ್ಯ ಯಾವತ್ತು ಮೊಡ್ಲ ಕಟ್ಕೊಂಡ್ರೆ ಕೆಂಡ ಇದ್ದಂಗೆ. ಅದು ಕಾಣದೆ ಹೋದ್ರೂ ಮೊಡ್ಲನ್ನ ಸುಡ್ದೆ ಬಿಡಕ್ಕಿಲ್ಲ. ಈಗಾಗಿರೋ ರಾಧ ಅಂತಲೇ ಸಾಕು. ಇನ್ನು ಮುಂದೆ ಯಾವುದೇ ಅನಾಹುತ ಆಗ್ದಂಗಿರೋಕ್ಕೆ ಮೊದಲು ಅವನ ಸತ್ಯ ಹೇಳಿ. ಅವನು ಒಳ್ಳೆತನನ ದುರುಪಯೋಗ ಮಾಡ್ಕೋಬೇಡಿ. ಇದನ್ನ ನಿಮ್ಗೆ ಕೊಡ್ತಾರೆ ಎಚ್ಚರಿಕೆ. ಏಯ್, ಯಾಕ್ಲಾ ಹೆಂಗೈತೆ ಮೈಗೆ? ನಮ್ಮ ಅಣ್ಣನಿಗೆ ಕೋಪ ಬಂದರೆ ಗೊತ್ತುಂಟಲ್ಲ, ನಿಂದು ಹೆಣ ಉರುಳ್ತದೆ. ಸುಮ್ಕೆ ಕೆಲಸ ಮಾಡ್ತದ. ಏನಣ್ಣ ನೀನು? ನಿನ್ನ ಬಗ್ಗೆ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು, ಸುಮ್ಕೆ ನಿಂತಿದ್ಯಾ? ಕೆಣಕಾಕೆ ಅಂತಾನೆ ಕೆಲವು ನಾಯಿಗಳು ಬೋಗಳ್ತಾ ಇರ್ತವೆ. ನಾವು ತಲೆ ಕೆಡ್ಸ್ಕೊಬಾರ್ದಕ್ಕಲ್ಲ, ನಮ್ಮ ಪಾಡಿಗೆ ನಾವು ನಮ್ಮ ಕ್ಯಾಮೆ ಮಾಡ್ತಾರೆ. ಈ ನನ್ನ ಮಗ ಯಾಕೆ ಇಷ್ಟೊಂದು ಸಾಫ್ಟ್ ಆಗೋದ್ನಲ್ಲ? ಅಣ್ಣ, ಏನೇ ಹೇಳು, ನೀನು ಅವನ್ನ ಸುಮ್ಕೆ ಬಿಡಬಾರ್ದಿತ್ತು. ಹೌದಣ್ಣ, ಚರ್ಬಿ ತುಂಬಿರೋರಿಗೆ ಜಜ್ಜಿ ಬಜ್ಜಿ ಮಾಡಬೇಕಿತ್ತು. ಇನ್ಮ್ಯಾಗ ನನ್ನ ಕೋಪ ಮಾಡ್ಕೊಳಕ್ಕಿಲ್ಲಕಲ್ಲ, ಸುಮ್ಕೆ ಕೆಲಸ ಮಾಡಿ. ಏಯ್ ಬಿತ್ರಿರಾ, ನಂತವನೇ ಆಟ ಆಡ್ತೀರಾ? ಏಯ್ ಮುಸ್ರಿ ಆಫೀಸರ್, ನೀನ್ ಯಾವ ಗಂಡಂಗೋಸ್ಕರ ಇಟ್ಟೆಲ್ಲ ಮಾಡ್ದ್ಯೋ ಅದೇ ಗಂಡ ನಿನ್ನ ಮನೆ ಬಿಟ್ಟು ಓಡ್ಸೋಕ್ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ರಾಜೇಶ್ವರಿನೇ ಅಲ್ಲ ಕಡೆ. ನೋಡ್ತಾ ಇರು, ನಾನು ಯೋನ್ ಹಾಕ್ತೀನಿ ನಿನ್ಗೆ ಅಂತ. ಪೊಲೀಸಪ್ಪ, ಕಣ್ಣಲ್ಲಿ ಇಟ್ಕೊಂಡಿದ್ಯಾ? ಹಂಗ್ ಬುರ್ರ ಅಂತ ಬಂದ್ಬಿಟ್ಟಿಯಲ್ಲ. ನಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ನಾನು ಸರಿಯಾಗೇ ಓಡಿಸ್ತಾ ಇದ್ದೀನಿ. ಇದೇನಿದು ರೋಡಲ್ಲಿ ಹುಚ್ಚಿ ಥರ ಒಬ್ಳೆ ಮಾತಾಡ್ಕೊಂಡು ಎಲ್ಲಿಗೆ ಹೊರಟಿದ್ಯಾ ರಾಜೇಶ್ವರಿ? ಸಾಹೇಬ್ರೆ, ಆ ಕಂಟಿನ ಮತ್ತೆ ಪುಟ್ಟಕ್ಕನ ಮನೆ ಹಾಳು ಮಾಡಕ್ಕೆ ನಂಗೊಂದು ಪ್ಲಾನ್ ಸಿಕ್ಕೈತೆ. ಅದಕ್ಕೆ ಅದನ್ನ ಕಾರ್ಯಗತ ಮಾಡಮ್ಮ ಅಂತ ಮೆಸ್ತವ ಹೋಗ್ತೀವಿ. ಏನದು? ಕಂಟಿ ಇವಾಗ ಸ್ವಾಮಿ ಆಗ್ಬಿಟ್ಟಿದ್ದಾನೆ. ಯಾರ ತಂಟೆಗೆ ಹೋಗಲ್ಲ, ಯಾರ ಮೇಲೂ ಕೈ ಮಾಡಲ್ಲ ಅಂತ ಅವ್ನ ಗ್ಯಾಂಗ್ ಜೊತೆ ಸೇರ್ಕೊಂಡು ಪ್ರಮಾಣ ಮಾಡವನೇ. ಆ ಸ್ನೇಹನು ಬಂಗಾರಮ್ಮನು ಕಂಟಿಗೆ ನಿಜ ಗೊತ್ತಾದ್ರೆ ತೊಂದರೆ ಆಗುತ್ತೆ ಅಂತ ಮಾತಾಡ್ತಾ ಇದ್ರು. ಅದು ಅಲ್ಲದೆ ಇದೆಲ್ಲ ಸರಿ ಹೋದ್ರೆ ಮತ್ತೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ಸ್ನೇಹ ಮಾತು ಬೇರೆ ಕೊಟ್ಟಿದ್ದಾನಂತೆ.
ಕಂಟಿಗೆ ಸತ್ಯ ಗೊತ್ತಾದ್ರೆ ಆ ಸ್ನೇಹನ ಮನೆಯಿಂದ ಗಂಟು ಮುಟ್ಟೆ ಕಟ್ಟಿಸ್ತಾನೆ. ವಾ ಇದ ವಿಷಯ. ಅದಕ್ಕೆ ಆ ಕಂಟಿ ನಾನು ಎಷ್ಟು ಕೆಣಕಿದ್ರು ಗುಲ್ಡು ಥರ ಏನು ರಿಯಾಕ್ಟೇ ಮಾಡಿಲ್ಲ. ಆ ಪಿತ್ರಿರು ಕಂಟಿತವ ಎಲ್ಲ ವಿಷಯನೂ ಮುಚ್ಚಿಟ್ಟು ನಾಟಕ ಆಡ್ತಾವ್ರೆ ಸಾಹೇಬ್ರೆ. ಆ ಕಂಟಿನೂ ಅದನ್ನೇ ನಂಬ್ಕೊಂಡು ಇನ್ಮೇಲೆ ನಾನು ಯಾರ ತಂಟಿಗೂ ಹೋಗಕ್ಕಿಲ್ಲ ಅಂತ ಪ್ರಮಾಣ ಮಾಡವನಂತೆ. ಓ ಅದಕ್ಕೆ ಈ ವಿಷಯನ ನೀ ಕಂಟಿ ಹತ್ರ ಹೇಳಕ್ ಕೊಟ್ಟಿದ್ಯಾ? ಬಿಟ್ಬಿಡ್ತೀನ ಮತ್ತೆ. ಆ ಕಿತ್ತೋದವ್ರು ಗ್ರಾಮ ದೇವತೆ ಮುಂದೆ ನನ್ನ ಮಾನ ಮರ್ಯಾದಿನೆಲ್ಲ ಹರಾಜಾಕವ್ರೆ. ಇವಾಗ ಕಂಟಿತವ ವಿಷಯನೆಲ್ಲ ಹೇಳಿ ಆ ಸ್ನೇಹದ ಸಂಸಾರನ ನಾನು ಹಾಳು ಮಾಡೋದ್ ಬೇಡ್ವೆ? ನಿನ್ ತಲೆಯಲ್ಲಿ ಏನಾದ್ರೂ ಬುದ್ಧಿ ಇದೆಯಾ ರಾಜೇಶ್ವರಿ? ಕೈಗೆ ಸಿಕ್ಕಿರೋ ಚಿನ್ನದ ಗಣಿನ ತಗೊಂಡೋಗಿ ಮೆಸ್ ಬಚ್ಚಲಲ್ಲಿ ಸುರಿತೀನಿ ಅಂತ ಇದೆಯಾ? ಈ ವಿಷಯ ಅಲ್ಲಿ ಸಿಡಿಸಿದ್ರೆ ತಾನೇ ಆ ಕಂಟಿ ಸಂಸಾರ ಸೂತ್ರ ಕಿತ್ತೋಗಿರೋ ಗಾಳಿಪಟ ಆಗೋದು. ನೋಡು, ಈ ವಿಷಯ ನಮಗೆ ನಿಧಿ ಸಿಕ್ಕಿದಂಗೆ. ಇದನ್ನ ಒಂದೇ ಸರಿ ಖಾಲಿ ಮಾಡ್ಕೊಂಬಿಡುವ. ಯಾವಾಗ ಬೇಕೋ ಆವಾಗ, ಎಷ್ಟು ಬೇಕೋ ಅಷ್ಟು ಎಳ್ಕೊತಾ ಇರ್ಬೇಕು. ಹೌದಾ? ಹಂಗಂತೀರಾ? ಮತ್ತೀಗ ಏನ್ ಮಾಡದ್ ಸಾಹೇಬ್ರೆ? ಈ ವಿಷಯನ ನನಗೆ ಬಿಡು, ನಾನು ನೋಡ್ಕೋತೀನಿ. ಅವ್ರ ಸಂಸಾರದಲ್ಲಿ ಸುಂಟ್ರ ಗಾಳಿ ಅಲ್ಲ, ಸುನಾಮಿನೇ ಎಬ್ಬಿಸ್ಬಿಡ್ತೀನಿ. ಸರಿ ನೀವು ಯೋನ್ ಬೇಕಾದರೂ ಮಾಡಿ, ಆದರೆ ವೈಭವ್ ಸಾಹೇಬ್ರಿಗೆ ಹೇಳ್ಬಿಟ್ಟು ಆ ಪುಟ್ಟಕ್ಕನ ಮೆಸ್ ಮಾತ್ರ ನನಗೆ ಬರೋಂಗೆ ಮಾಡಿ. ಸರಿ, ಅದನ್ನು ನಾನು ಮಾತಾಡ್ತೀನಿ. ಇಲ್ಲ ಹಂಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಕ್ಕಿಲ್ಲ. ಆ ಮೆಸ್ನ ನನಗೆ ಕೊಡಿಸ್ತೀನಿ ಅಂತ ಪ್ರಮಾಣ ಮಾಡಿ. ಸರಿ, ಆ ಮೆಸ್ಸನ್ನು ನೀನು ನೋಡ್ಕೊ, ಕಂಟಿನ ನಾನು ನೋಡ್ಕೋತೀನಿ. ಹಾಗೆ ವೈಭವ್ ಹತ್ರ ನಾನು ಮಾತಾಡ್ತೀನಿ. ಅವ್ವ ಹೇಳ್ದಂಗೆ ಇವ್ರ ಹತ್ರ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಮನ್ಸಲ್ಲಿ ನಮ್ಗೇನೋ ಗಿಡ ನೆಟ್ಟು ಮರ ಆದಾಗ ಕಡಿಬಾರ್ದು. ಈಗಲೇ ಇವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಲೇ ಅದೆತ್ತಿಕ್ಲಾ? ಸ್ನೇಹ ಅವರು ಇದೇನಿದು ಇಷ್ಟೊತ್ತಾಗೆ ಗದೆದ ಬಂದ್ಬಿಟ್ಟವ್ರೆ? ಅಣ್ಣ, ಅತ್ತಿಗೆಗೆ ನಿನ್ನ ಬಿಟ್ಟು ಇರೋಕ್ಕಾಗಕ್ಕಿಲ್ಲ ಅನಿಸ್ತೈತೆ. ಅದಕ್ಕೆ ನಿನ್ನ ಹುಡಿಕೊಂಡೇ ಬಂದವ್ರೆ. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ. ಅಣ್ಣ, ಅದಕ್ಕೆ ಬಿಸಿಲಲ್ಲಿ ನಿಂಗೆ ಐ ಲವ್ ಯು ಅಂತ ಹೇಳಕ್ಕಿರ್ಬೇಕು, ಅದಕ್ಕೆ ಹೋಗು. ಹೇ ಇರ್ಲಾ. ಸ್ನೇಹವರೇ, ನೀವೇನಿಲ್ಲಿ? ರೀ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೌದಾ? ಸರಿ ಹೇಳಿ. ನೀವು ಕೋಪ ಮಾಡ್ಕೋಬಾರ್ದು. ನನ್ನ ಕೋಪ ಮಾಡ್ಕೊಳಕಿಲ್ಲ ಅಂತ ಮನೆಯಾಗ ಹೇಳಿದ್ನಲ್ಲ. ಆದರೂ ಒಂದ್ಸಲ ಪ್ರಮಾಣ ಮಾಡಿ. ಈ ದಿನ ಹೇಳಕ್ಕೆ ಇಲ್ಲಿ ಗಂಟ ಬಂದ್ರ? ಹಾಗಲ್ಲ ರೀ, ನಾನು ಹೇಳೋ ವಿಷಯ ಕೇಳಿ ನೀವು ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು, ಹಾಗೆ ಯಾರಿಗೂ ತೊಂದರೆನೂ ಮಾಡಬಾರ್ದು. ಹಂಗೆಲ್ಲ ಏನೂ ಆಗಿಲ್ಲ, ನೀವು ಹೇಳಿ. ಅದು 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 ನಾನು ನಿಮ್ಮ ಹತ್ರ ಒಂದು ಸುಳ್ಳು ಹೇಳಿದ್ದೀನಿ. ನೀವು ನಂತ ಸುಳ್ಳು ಹೇಳಿದ್ದೀರಾ? ಸುಮ್ಕಿರಿ, ಡ್ರಾಮಾ ಮಾಡಬೇಡಿ. ಇಲ್ಲ ರೀ, ನಾನು ನಿಜಾನೇ ಹೇಳ್ತಿದ್ದೀನಿ. ಒಂದು ಸುಳ್ಳಿಂದ ಇಡೀ ಊರಿಗೆ ಒಳ್ಳೇದಾಗತ್ತೆ ಅಂದರೆ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಖಂಡಿತ ಇಲ್ಲ. ಹೌದು, ಇಡೀ ಊರಿಗೆ ಒಳ್ಳೇದಾಗಂತ ಸುಳ್ಳು ನೀವೇನು ಹೇಳಿದ್ದೀರಾ? ಅದು ಅದು ಅದೊಂದು ಸುಳ್ಳ? ಅಯ್ಯೋ, ನಾನು ಹೇಳೋ ತನಕ ಸ್ವಲ್ಪ ಇರಿ. ಆಯ್ತು, ಹೇಳಿ. ನೀವು ಕೋಪ ಬಿಡಬೇಕು, ಊರಿನವ್ರಿಗೂ ನಿಮಗೂ ಕಾನೂನು ಮೇಲೆ ನಂಬಿಕೆ ಬರಬೇಕು ಅಂತ
ಸ್ನೇಹಕ್ಕನ ಆತ್ಮದ ಹೆಸರು ಹೇಳ್ಕೊಂಡು ನಾನೇ ಇಷ್ಟೆಲ್ಲ ಮಾಡಿರೋದು. ಹಂಗಾದ್ರೆ ನಮ್ಮವ್ರ ಆತ್ಮ ಐತೆ ಅನ್ನೋದು ಸುಳ್ಳು. ಬಿಡ್ರಿ. ನನ್ನ ಹತ್ರನೇ ನಮ್ಮವ್ರ ಬಗ್ಗೆ ಸುಳ್ಳು ಹೇಳ್ತೀಯ, ನನ್ನ ನಂಬಿಕೆಗೆ ಮೋಸ ಮಾಡ್ತೀಯ. ಇನ್ನು ಮಾತ್ರ ಈ ಜನ್ಮದಾಗ ಸಂಸಕ್ಕಿಲ್ಲ. ಅಣ್ಣ ಬಿಡೋಣ, ಅಣ್ಣ ಅಣ್ಣ ಬೇಡ ಬಿಡೋಣ, ಅಣ್ಣ ಬಿಡೋಣ, ಅಣ್ಣ ಬೇಡ ಕೇಳೋಣ, ಬಿಡ್ರಲ್ಲ. ಬಿಡೋಣ ಅಣ್ಣ, ಬೇಡ ಬಿಡೋಣ, ಅಣ್ಣ ಅಣ್ಣ ಬೇಡ ಅಣ್ಣ ಬಿಡೋಣ, ಅಣ್ಣ ಬೇಡ ಬಿಡೋಣ, ಅಣ್ಣ ಬಿಡೋಣ. ಲೇ ಕಂಟಿ, ನಿನ್ನ ಹೆಂಡ್ತಿನೇ ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಲಲ್ಲೋ. ಥೋ ನಿನ್ನ. ಲೇ ತಾಂಡವ, ನಿನ್ನ ಮಾತ್ರ ಸುಮ್ಕೆ ಬುಡಾಕಿಲ್ಲ ಕಲ. ನಿನ್ನ ಮಾತ್ರ ಸುಮ್ಕೆ ಬುಡಾಕಿಲ್ಲ ಕಲ. ಸ್ನೇಹ, ಸತ್ಯ ಹೇಳಿದ್ರೆ ಖಂಡಿತ ಕಂಟಿವ್ರು ಮನುಷ್ಯರಾಗಿರಲ್ಲ. ನಿಜ ಹೇಳಿದ್ರೆ ಏನಾಗುತ್ತೆ ಅಂತ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಅಲ್ಲ ಕಣವಿ, ಅಮ್ಮ ನೋಡಿದ್ರೆ ಎಲ್ಲ ವಿಷಯನೂ ಕಂಟಿಯವ್ರಿಗೆ ಹೇಳ್ಬಿಡು ಅಂತ ಅವಳೆ. ನೀನು ನೋಡಿದ್ರೆ ಎಲ್ಲ ವಿಷಯ ಹೇಳಿದ್ರೆ ತೊಂದರೆ ಆಯ್ತದೆ ಅಂತಿದ್ಯಾ. ಈಗ ಇವನ್ ಮಾಡೋದು? ಅಕ್ಕ, ನಾವ್ ಎಷ್ಟೇ ಸುಳ್ಳು ಹೇಳಿದ್ರು ಅಬ್ಬ ನಮ್ಮನ್ನ ಹೇಗೆ ಕಂಡು ಹಿಡಿತಾಳೆ ಹೇಳು? ಹಾಗೆ ಒಂದ್ ವೇಳೆ ಭಾವನೂ ಕಂಡು ಹಿಡಿದ್ಬಿಟ್ರೆ? ಅಷ್ಟೇ ನಮ್ಮ ಕಥೆ. ಪುಟ್ಟಮ್ಮಿ ಆಗಿದ್ಕೆ ಮಾತು ಬಿಟ್ಟವಳೆ, ಅಳಿಯಂದ್ರು ಸಂಬಂಧನೇ ಬಿಟ್ಬಿಡ್ತಾರೆ. ಅಪ್ಪನು ಇದೇ ಮಾತಿ ಅವಳಂದು ಅಪ್ಪಯ್ಯ. ಅಕ್ಕ, ನನಗೆ ತುಂಬಾ ಭಯ ಆಗ್ತಿದೆ. ಕಂಟಿ ಅವ್ರಿಗೆ ಯಾವ ವಿಷಯನೂ ಹೇಳೋದು ಬೇಡ. ಈಗಾಗಲೇ ಅವನ ಕಣ್ಗೆ ಮೋಸಗಾರ ಆಗಿದ್ದೀವಿ. ಬಾವಂಗೂ ಕೆಟ್ಟೋರಾಗೋದು ಬೇಡ. ಇರೋ ಸತ್ಯನ ಹೇಳ್ಬಿಡೋಣ, ಏನಾಗುತ್ತೋ ಆಗ್ಲಿ. ಅಯ್ಯೋ ಬೇಡ ಕುಸೆ, ವಿಷಯ ಗೊತ್ತಾಗಿ ಅಳಿಯಂದ್ರು ಮೊದಲಿನ ಥರ ಆಗ್ಬಿಟ್ರೆ ಗಂಡ ಹೆಂಡತಿ ಜೀವನಕ್ಕೆ ತೊಂದರೆ ಹಾಕಿಲ್ವಾ? ಸ್ನೇಹ, ನಿಂಗೂ ಸಾನೇ ತೊಂದರೆ ಆಯ್ತದೆ, ಬ್ಯಾಡ. ಅಲ್ಲಪ್ಪ, ಒಂದಲ್ಲ ಒಂದಿನ ಇದು ತೊಂದ್ರೆನೇ ಅಲ್ವಾ? ಮುಂದೆ ಯಾವತ್ತೂ ತೊಂದರೆ ಆಗೋದಕ್ಕೂ ಇವಾಗಲೇ ತೊಂದರೆ ಆಗೋದಕ್ಕೂ ತುಂಬ ವ್ಯತ್ಯಾಸ ಇದೆ ಕಣವಿ. ಕುಸೆ,
ನೀರಿಗೆ ಬಿದ್ದೋಂಗೆ ಒಂದು ಹುಲ್ಕಡ್ಡಿ ಸಿಕ್ಕರು ಆಸರೆ ಅಂತಾರೆ. ಹಂಗೆ ಈ ಇಸ್ಯನ ಒಂದು ಸ್ವಲ್ಪ ದಿನ ಮುಂದಕ್ಕೆ ತಳ್ಳಮ್ಮ, ಯಾವ್ದಾದ್ರು ದಾರಿ ಸಿಕ್ಬೋದು. ಹ್ಞೂ ಕಣವಿ, ಈ ಕಂಟಿಯವ್ರು ಹೆಂಗವ್ರು ಹಂಗೆ ಇದ್ಬಿಡ್ಲಿ, ಮುಂದಕ್ಕೆ ಸಮಯ ನೋಡಿಕೊಂಡು ಇಸ್ಯ ಹೇಳುಮ್ಮ. ಒಂದು ಮನುಷ್ಯನ ತೀರಾ ನಂಬಿಸಿ ವಿಷಯ ಮುಚ್ಚಿಟ್ಟು ಆಮೇಲೆ ಸತ್ಯ ಹೇಳೋದು ತಪ್ಪಾಗುತ್ತಲ್ವಾ? ಈಗಲೇ ವಿಷಯ ಹೇಳೋದು ಒಳ್ಳೇದು. ಸುಮಾ, ಈಗ ತಾನೇ ಕಂಟಿಯವರು ಎಲ್ಲನೂ ಬಿಟ್ಟು ಒಳ್ಳೆಯವ್ರಾಗವ್ರೆ. ಈಗ ನಾವೇ ಇಸ್ಯ ಹೇಳಿದ್ರೆ ಅವ್ರ ಕೈಗೆ ಕತ್ತಿ ಕೊಟ್ಟಂಗೆ ಆಯ್ತದೆ. ಸ್ನೇಹ, ಯಾ ಇಸ್ಯನು ಹೇಳೋದು ಬ್ಯಾಡ ಕಣವಿ. ಅಣ್ಣ, ರುದ್ರಮೂರ್ತಿ ಆಗಿದ್ದವನು ಶಾಂತಿ ಮೂರ್ತಿ ಆಗಿದೆಯಂದ್ರೆ ನಮಗೆ ನಂಬಕ್ಕೆ ಆಯ್ತಿಲ್ಲ ಕಣಣ್ಣ. ಹೌದಣ್ಣ, ನೀನು ನೋಡಿದ್ರೇ ಶಾಕ್ ಆಗ್ತಿತ್ತು. ಈಗ ಮುಟ್ಟಿದ್ರೆ ಕೂಡ ಹತ್ತಿರ ಸಾಫ್ಟ್ ಅನ್ನಿಸ್ತೀಯ. ಇದೆಲ್ಲ ನಮ್ಮವ್ರಿಗೋಸ್ಕರಕ್ಕಲ್ಲ, ಅವ್ರಿಗೆ ನಾನು ಹಿಂಗಿದ್ರೇ ಇಷ್ಟ. ಅಂತೂ ಇಂತೂ ಪ್ರೀತಿ ಬಂತು ಅನ್ನಂಗೆ ಅಂತೂ ಇಂತೂ ನಮ್ಮ ಅಣ್ಣಂಗೆ ತಾಳ್ಮೆನೂ ಬಂತು ಕಲ. ಹೆಂಡತಿ ಆತ್ಮ ಆಗಿ ಬಂದು ಊರು ಉದ್ಧಾರ ಮಾಡ್ತಿದ್ದಾಳೆ ಅಂತ ನೀನು ಹೊಲ ಗದ್ದೆಯಲ್ಲಿ ದುಡಿಯಕ್ಕೆ ಬಂದಿದ್ಯಾ? ಕತ್ತಿ ಮರ್ತಿರೋವನಿಗೆ ಕ್ವಾಟ್ಲೆ ಕೊಡೋದು ಹೆಂಗೆ ಅಂತ ನನಗೆ ಸಖತ್ತಾಗೆ ಗೊತ್ತಿದೆ. ಏನ್ರೋ ಮೈಯಲ್ಲಿರೋ ಬೆವರೆಲ್ಲ ಗದ್ದೆಗೆ ಬೀಳೋಷ್ಟು ಕೆಲಸ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಬದಲಾಗ್ಬಿಟ್ಟಿದ್ದೀರಾ ಹೆಂಗೆ? ಯಾಕ್ಲಾ ಅನುಮಾನನಾ? ಅನುಮಾನ ಅಲ್ಲ ಕಣ್ರೋ, ಆಶ್ಚರ್ಯ. ಹುಲಿ ಬೇಟೆ ಆಡಲ್ಲ, ಕತ್ತಿ ರಕ್ತ ನೋಡಲ್ಲ ಅಂತಂದ್ರೆ ನಂಬಕ್ಕಾಗತ್ತಾ? ಏಯ್, ಸುಮ್ಮನೆ ಹೋಗು ಮಾರೆ. ಹೋಗಿ ಬಂದು ಹುತ್ತಕ್ಕಿರೋ ಕೆಲಸ ನೀನು ಯಾಕೆ ಮಾಡ್ತೀಯ? ಅಲ್ಲ, ನಿಜವಾಗ್ಲೂ ಕಂಟಿ ಇನ್ಮೇಲೆ ಕೋಪನೆ ಮಾಡ್ಕೊಳ್ಳಲ್ವಾ? ಇಲ್ಲ, ಏನಿವಾಗ? ನೀನು ಹೇಳಿದ್ರೆ ನಂಬಕ್ಕಾಗಲ್ಲ, ನಾನು ಟೆಸ್ಟ್ ಮಾಡ್ತೀನಿ. ಅಣ್ಣ ನೋಡೋಣ, ಗದ್ದೆಗೆ ಚಪ್ಪಲಿ ಹಾಕೊಂಡು ಬರ್ತಾವನೆ. ಸೀದಾ ಬರ್ತಾವಣ್ಣ, ಗೊತ್ತಿಲ್ಲ. ಬೇಕು. ಏಯ್, ಯಾಕ್ಲ ಗದ್ದೆಗೆ ಚಪ್ಪಲಿ ಹಾಕೊಂಡು ಬರ್ತಿದ್ಯಾ? ಯಾಕೆ ಚಪ್ಪಲಿ ಅಂತಂದ್ರೆ ನಿಮ್ ಗದ್ದೆಗೆ ಅಲರ್ಜಿನೇನ? ಅನ್ನ ಬೆಳೆಯೋ ಭೂಮಿ ಮೇಕೆ ಚಪ್ಪಲಿ ಕಾಲಿಡೋನು ದೇಶಕ್ಕೆ ಅಲರ್ಜಿ. ಅಲರ್ಜಿ ಕೆಲಸ ಮಾಡೋದು ಅಂತಂದ್ರೆ ಈ ತಾಂಡವ್ಗೆ ಹಾಬಿ. ಬುದ್ಧಿ ಹೇಳಿದ್ಮ್ಯಾಕು ತೆಪ್ಪು ಮಾಡಿದ್ರೆ ಪಾಠ ಕಲಿಸೋದು ಅಣ್ಣಂಗೆ ಅಭ್ಯಾಸ. ಓ, ಅಂದ್ರೆ ನಿಮ್ಮ ಅಣ್ಣನ ಶಾಂತ ತಪಸ್ಸು ಇಷ್ಟು ಬೇಗ ಭಂಗ ಆಗೋಯ್ತಾ? ಏಯ್, ಅಣ್ಣ ಯಾರ ಮ್ಯಾಕು ಕೈ ಮಾಡಲ್ಲ, ಆದ್ರೆ ನಾವು ಮಾಡ್ತೀವಿ. ಲೇ ಹುಲಿ, ಬರ್ಲ ಅವ್ನ ಕುತ್ತಿಗೆ ಕೈ ಹಾಕಿ ಆಚೆ ದಬ್ಬಮ್ಮ. ನೀವು ಕೂಡ ಆಣೆ ಮಾಡಿದ್ದೀರಾ, ಗೆಪ್ತಿ ಇರಲಿ. ಬನ್ನಿ. ಕೊಚ್ಚೆ ಮಗೆ ಹಾಕ್ಲ ಕಲ್ಲು ಹಾಕ್ತೀರಾ? ಹೋಗು, ಮೋಟಾರ್ ಮಾಡು, ಗದ್ದೆಗೆ ನೀರು ಬರಲಿ. ಮಾಡೋಣ. ಏಯ್, ಕೆಲಸ ಮಾಡಲ. ಅಣ್ಣ, ಕರೆಂಟ್ ಇಲ್ಲಣ್ಣ. ಈಟ ಹೊತ್ತ ಕರೆಂಟ್ ಹೋಗಿಲ್ವಲ್ಲ? ಏಯ್, ಸರಿ ನೋಡ್ಲಾ. ಹೆಂಗ್ ನೋಡಿದ್ರು ಏನೇ ಮಾಡಿದ್ರು ಇನ್ನು ಮೇಲೆ ನಿಮ್ ಗದ್ದೆಗೆ ಕರೆಂಟ್ ಸಿಗಲ್ಲ. ಏಯ್, ಏನೆಲ್ಲ ಬೊಗಳ್ತಿದ್ಯಾ? ನಿಮ್ಮನ್ನೆಲ್ಲ ಎಲ್ಲಿ ಕಟ್ ಮಾಡಬೇಕೋ ಅಲ್ಲೇ ಕಟ್ ಮಾಡಿದ್ದೀನಿ. ಇನ್ಮೇಲೆ ಬಾವಿಯಿಂದ ನೀರು ಸೇದಿ ಗದ್ದೆಗಾಯಿಸಿ, ಮೈಯಲ್ಲಿರೋ ಚರ್ಬಿನಾರು ಸ್ವಲ್ಪ ಕರಗಲಿ. ಏಯ್, ಎಂತ ಹೇಳ್ತಿದ್ಯಾ? ಈ ಮಾತಿಗೆ ತಾಂಡವ್ಗೆ ಮಜಾ ಬಂತು. ಇನ್ನು ಮೇಲೆ
ನಿಮ್ಗಳಿಗೆ ಬೇಜಾನ್ ಕಾಟ ಕೊಡ್ತೀನಿ. ಅದೇನು ಕಿಸಿತಿರೋ ಕಿಸ್ತು ಬಿಡಿ. ಇದೇನಣ್ಣ ಹಿಂಗೆ ಹೇಳು ಹೋಯ್ತವನೇ. ಈಗ ಎಂತ ಮಾಡೋದಣ್ಣ?